Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. John, chapter 17, verse 4. I have shown your glory on earth. I have finished the work you gave me to do. ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 4ನೇ ವಚನ. ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದೆನು. ಈ ಮಾತನ್ನು ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ. ಇಲ್ಲಿ ತಂದೆಗೆ ವಿಜ್ಞಾಪನೆ ಮಾಡ್ತಾ ಇದ್ದಾರೆ. ಯಾವಾಗ ಆತನು ಶಿಲುಬೆಯ ಮರಣವನ್ನು ಅನುಭವಿಸುವುದಕ್ಕಿಂತ ಹಿಂದಿನ ರಾತ್ರಿಯಲ್ಲಿ ಈ ರೀತಿ ತಂದೆಯಾದ ದೇವರಿಗೆ ವಿಜ್ಞಾಪನೆ ಮಾಡ್ತಾ ಇದ್ದಾರೆ. ಇಲ್ಲಿ ದೇವರು ಮಗನಿಗೆ ಮಾಡಲಿಕ್ಕೆ ಕೊಟ್ಟಿರುವ ಎಲ್ಲಾ ಕೆಲಸಗಳನ್ನು ನೆರವೇರಿಸಿದಾಗ ಈ ಮಾತನ್ನು ಹೇಳ್ತಾ ಇದ್ದಾರೆ. ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿದ್ದೇನೆ ಮತ್ತು ಭೂಲೋಕದಲ್ಲಿ ನಿನ್ನನ್ನು ಮಹಿಮೆ ಪಡಿಸಿದ್ದೇನೆ ಎನ್ನುವಂಥ ಮಾತನ್ನು ಇಲ್ಲಿ ಯೇಸು ಸ್ವಾಮಿಯವರು ತಂದೆಯಾದ ದೇವರಿಗೆ ಪ್ರಾರ್ಥನೆ ಮಾಡುತ್ತಾ ಹೇಳ್ತಾ ಇದ್ದಾರೆ. ಹೌದು, ನಮ್ಮ ಯೇಸು ಸ್ವಾಮಿ ಕೊನೆ ಉಸಿರು ಎಳೆಯುವುದಕ್ಕಿಂತ ಮುಂಚೆ ಇನ್ನು ಕೆಲವು ಕ್ಷಣಗಳು ಮಾತ್ರ ಉಳಿದಿವೆ. ಆ ಸಮಯದಲ್ಲಿ ಶಿಲುಬೆಯ ಮೇಲೆ ಯೇಸು ಸ್ವಾಮಿ ಸಪ್ತ ನುಡಿಗಳನ್ನು ನುಡಿಯುತ್ತಾ ಇದ್ದಾರೆ. ಅದರಲ್ಲಿ 6ನೆಯ ಮಾತನ್ನು ನಾವು ಧ್ಯಾನಿಸುತ್ತಾ ಬರುತ್ತಾ ಇದ್ದೇವೆ. ಇದು ಒಂದು ಸಂತೃಪ್ತಿಯ ಕೂಗಾಗಿದೆ. ಇಲ್ಲಿ ತೀರಿತು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲ ಕಷ್ಟದ ಕೆಲಸಗಳು ಮುಗಿದು ಹೋದವು. ಈ ಲೋಕದಲ್ಲಿ ಯಾವ ಮನುಷ್ಯರೇ ಆಗಲಿ ದೇವದೂತರೇ ಆಗಲಿ ಮಾಡಲಿಕ್ಕೆ ಸಾಧ್ಯವಿಲ್ಲದಂಥ ಕೆಲಸವನ್ನು ಯೇಸು ಸ್ವಾಮಿ ಇಲ್ಲಿ ಮಾಡಿ ಮುಗಿಸಿದ್ದಾರೆ ಮತ್ತು ಇಲ್ಲಿ ತಂದೆಗೆ ಮಹಿಮೆ ಪಡಿಸಿದ್ದಾರೆ. ಇದಕ್ಕಾಗಿಯೇ ಯೇಸು ಸ್ವಾಮಿ ತಂದೆಯೊಂದಿಗೆ ತನಗಿದ್ದ ಮಹಿಮೆಯನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿ ಈ ಲೋಕದಲ್ಲಿ ಇಳಿದು ಬಂದಿದ್ದಾರೆ, ಈ ಲೋಕದಲ್ಲಿ ಜನಿಸಿ ಬಂದಿದ್ದಾರೆ. ಇದಕ್ಕಾಗಿಯೇ 33 ವರ್ಷಗಳು ಯೇಸು ಸ್ವಾಮಿ ಈ ಲೋಕದಲ್ಲಿದ್ದರು. ಆತನು ಮಾಡಬೇಕಾದ ಕಾರ್ಯವನ್ನು ಮುಗಿಸಿದ್ದಾರೆ, ಸಾಧಿಸಬೇಕಾದ ಗುರಿಯನ್ನು ತಲುಪಿದ್ದಾರೆ. ದೇವರು ತನಗೆ ಕೊಟ್ಟ ಕೆಲಸವನ್ನು ಮುಗಿಸಿ ಜಯೋತ್ಸವದಿಂದ ಹೇಳ್ತಾ ಇದ್ದಾರೆ, ತೀರಿತು ಎಂಬುದಾಗಿ. ಕರ್ತನಾದ ಯೇಸು ಸ್ವಾಮಿ ಈ ಲೋಕಕ್ಕೆ ಬರುವುದಕ್ಕಿಂತ ಮೊದಲೇ ಆತನು ಯಾವ ಯಾವ ಕೆಲಸಗಳನ್ನು ಮಾಡಬೇಕು ಎನ್ನುವಂಥದ್ದನ್ನು ತಿಳಿಯಪಡಿಸಲಾಗಿತ್ತು. ಅದನ್ನು ಗ್ರಂಥದಲ್ಲಿಯೂ ಕೂಡ ಬರೆಯಲ್ಪಟ್ಟಿತ್ತು. ಯೇಸು ಸ್ವಾಮಿ ಇನ್ನು 12 ವರ್ಷದವರಾಗಿರುವಾಗಲೇ ತಂದೆಯ ಕೆಲಸವನ್ನು ಮಾಡಿದರು. ಯೋಹಾನನ ಸಾಕ್ಷಿಗಿಂತ ಹೆಚ್ಚಿನ ಸಾಕ್ಷಿ ಉಂಟು. ಹೇಗೆಂದರೆ ಅದು ತಂದೆ ನನಗೆ ಕೊಟ್ಟ ಕೆಲಸಗಳನ್ನು ಪೂರೈಸುವುದರಿಂದಲೇ ಗೊತ್ತಾಗುತ್ತದೆ ಎಂಬುದಾಗಿ. ನಾನು ಮಾಡುವ ಕೆಲಸಗಳೇ ತಂದೆಯು ನನ್ನನ್ನು ಕಳುಹಿಸಿಕೊಟ್ಟಿದ್ದಾರೆ ಎನ್ನುವ ವಿಷಯದಲ್ಲಿ ಸಾಕ್ಷಿ ಕೊಡುತ್ತವೆ ಎನ್ನುವಂಥದ್ದನ್ನು ಸ್ವಾಮಿಯವರು ಹೇಳ್ತಾ ಇದ್ದಾರೆ. ಪ್ರಿಯರೇ, ತಂದೆ, ಮಗ, ಪರಿಶುದ್ಧಾತ್ಮ ಈ 3 ಕಾರ್ಯಗಳು ನಾವು ವಿಂಗಡಿಸಿ ಹೇಳಲಿಕ್ಕೆ ಕಷ್ಟವಾಗುತ್ತದೆ, ಅವುಗಳನ್ನು ಗುರುತಿಸಲಿಕ್ಕೆ ಕಷ್ಟವಾಗುತ್ತದೆ. ಆದರೆ ಸರಳವಾಗಿ ನಾವು ಈ ರೀತಿ ತಿಳಿದುಕೊಳ್ಳಬಹುದು. ಹೇಗೆಂದರೆ ತಂದೆಯಾದ ದೇವರು ಸೃಷ್ಟಿಕರ್ತನು. ಇಡೀ ಸೃಷ್ಟಿ ಎಲ್ಲವೂ ಆತನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಾರೆ. ಮಗನನ್ನು ಬಿಡುಗಡೆಯ ಕಾರ್ಯಕ್ಕಾಗಿ, ಅಂದರೆ ಮಾನವರ ಪಾಪದ ವಿಮೋಚನೆಗಾಗಿ ಮಗನನ್ನು ನೇಮಿಸಿದ್ದಾರೆ. ಅದಕ್ಕಾಗಿ ಯೇಸು ಸ್ವಾಮಿ ಪಾಪಿಗಳಲ್ಲಿ ತಾನೂ ಒಬ್ಬನು ಎಂಬುದಾಗಿ ಗುರುತಿಸಿಕೊಂಡು ಈ ಲೋಕಕ್ಕೆ ಬಂದು ತನ್ನ ಪ್ರಾಣವನ್ನು ಅರ್ಪಿಸಿ ಮಾನವರೆಲ್ಲರ ಪಾಪಿಗಳ ರಕ್ಷಕನಾಗಿ ಅವರನ್ನು ಪಾಪದಿಂದ ವಿಮೋಚಿಸಿದನು. ಪವಿತ್ರಾತ್ಮನು ಪ್ರವಾದಿಗಳಲ್ಲಿ ಕಾಣಿಸಿಕೊಳ್ಳುತ್ತಾನೆ, ಪ್ರವಾದಿಗಳ ಮೂಲಕವಾಗಿ ನುಡಿಯುತ್ತಾನೆ. ಕ್ರಿಸ್ತನ ಬಿಡುಗಡೆಯ ಬಗ್ಗೆ ಜನರಲ್ಲಿ ಮನವರಿಕೆಯನ್ನು ಮಾಡಿಕೊಡುತ್ತಾನೆ. ಲೋಕದ ಆದಿಯಲ್ಲಿಯೇ ನಿರ್ಧರಿಸಿದ ಕಾರ್ಯವೆಲ್ಲವನ್ನ ಮುಗಿಸಿ ಇಲ್ಲಿ ಯೇಸು ಸ್ವಾಮಿ ತೀರಿತು ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದು ಸಂಪೂರ್ಣವಾಗಿ ಕಾರ್ಯ ಮುಗಿದು ಹೋಗಿದೆ, ಕಾರ್ಯ ನೆರವೇರಿದೆ. ಪ್ರಿಯರೇ, ಇಲ್ಲಿ ದೇವರ ಕೈ, ದೇವರ ಸಂಕಲ್ಪ ಮೊದಲೇ ನೇಮಿಸಿದ್ದನ್ನು ಇಲ್ಲಿ ಕರ್ತನು ಮಾಡಿ ಮುಗಿಸಿದ್ದಾರೆ. ಯಾವ ಜ್ಞಾನವೂ, ಯಾವ ವಿವೇಕವೂ, ಯಾವ ಆಲೋಚನೆಯೂ ಯೆಹೋವನೆದುರಿಗೆ ನಿಲ್ಲುವುದಿಲ್ಲ. ಆದುದರಿಂದ ದೇವರು ಸಂಕಲ್ಪಿಸಿದ್ದೇ ನೆರವೇರುವಂಥದ್ದಾಗಿದೆ. ನಿನ್ನ ಜೀವಿತದಲ್ಲಿ ಇಂದು ಏನೇ ಇದ್ದರೂ ಅದು ಕರ್ತನು ಸಂಕಲ್ಪಿಸಿರುವಂಥದ್ದೇ. ಆದುದರಿಂದ ಚಿಂತಿಸದಿರಿ. ನಿನಗಾಗಿ ಪ್ರಾಣವನ್ನು ಅರ್ಪಿಸಿದ ಕ್ರಿಸ್ತನ ಬಳಿಗೆ ಬನ್ನಿರಿ. ಆತನ ಕಾರ್ಯಗಳನ್ನು ನೀವು ಒಂದೊಂದಾಗಿ ಓದುತ್ತಾ, ಸತ್ಯವೇದವನ್ನು ಓದುತ್ತಾ ಧ್ಯಾನಿಸುತ್ತಾ ಇರ್ರಿ. ಯೆಶಾಯ 46:9-11 ವಚನದವರೆಗೆ ಇರುವಂಥ ವಾಕ್ಯಗಳನ್ನು ಓದುತ್ತಾ ಇರ್ರಿ.
ಅಲ್ಲಿ ಪುರಾತನದ ಹಳೆಯ ಸಂಗತಿಗಳನ್ನು ಜ್ಞಾಪಿಸಿಕೊಳ್ಳಿರಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ನಾನೇ ದೇವರು, ಇನ್ನು ಯಾವ ದೇವರು ಕೂಡ ಇಲ್ಲ. ನಾನೇ ಪರಮ ದೇವರಾಗಿದ್ದೇನೆ, ನನಗೆ ಸರಿಸಮಾನರು ಯಾರೂ ಇಲ್ಲ. ಆರಂಭದಲ್ಲಿಯೇ ಅಂತ್ಯದ ಬಗ್ಗೆ ನಾನು ತಿಳಿಸಿಕೊಟ್ಟಿದ್ದೇನೆ. ನನ್ನ ಸಂಕಲ್ಪ ನೆರವೇರುತ್ತದೆ, ನನ್ನ ಇಷ್ಟಾರ್ಥವನ್ನೆಲ್ಲ ನಾನು ನೆರವೇರಿಸುತ್ತೇನೆ. ಮೂಡಲಿಂದ ಹದ್ದು ಎರಗಲಿ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನನ್ನ ಸಂಕಲ್ಪವನ್ನು ನೆರವೇರಿಸುವುದಕ್ಕಾಗಿ ದೂರ ದೇಶದಿಂದ ಬರಲಿ ಎನ್ನುವಂಥ ಮಾತನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿ ಯೇಸು ಸ್ವಾಮಿ ಬಂದು ನಮಗಾಗಿ ಪ್ರಾಣವನ್ನು ಅರ್ಪಿಸಿ ದೇವರು ನೇಮಿಸಿದ ಸಂಕಲ್ಪವನ್ನು ನೆರವೇರಿಸಿದ್ದಾರೆ. ಅಂತಿಮವಾಗಿ ದೇವರ ಸಂಕಲ್ಪವೇ ನೆರವೇರುತ್ತೆ ಎಂಬುದಾಗಿ ದಾನಿಯೇಲ 4:35 ನೋಡುತ್ತೇವೆ. ಯೇಸು ಕ್ರಿಸ್ತನು ನಮಗಾಗಿ ಪ್ರಾಣವನ್ನು ಅರ್ಪಿಸಿ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿದ್ದಾರೆ. ಈ ಕಾರ್ಯ ತೀರಿತು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ ಕರ್ತನೆ. ಅಪಾ ಪರಿಶುದ್ಧಾತ್ಮ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಮಗನಾದ ಯೇಸು ಕ್ರಿಸ್ತನೇ, ನಿಮಗೆ ವಂದಿಸ್ತೇವೆ ಸ್ವಾಮಿ. ನಿನಗಿರುವ ಮಹಿಮಾ ಪದವಿಯನ್ನು ಬಿಟ್ಟು ನಮ್ಮನ್ನು ನಮ್ಮ ಪಾಪದಿಂದ ಬಿಡಿಸುವುದಕ್ಕಾಗಿ ಈ ಲೋಕಕ್ಕೆ ಇಳಿದು ಬಂದಿದ್ದೇವಾ, ನಿನಗೆ ಸ್ತೋತ್ರಪ್ಪ. ತಂದೆ ದೇವರು ನೇಮಿಸಿಟ್ಟಿರುವ ಎಲ್ಲ ಕೆಲಸ ಕಾರ್ಯಗಳನ್ನು ನೀವು ಪೂರೈಸಿ ಅವೆಲ್ಲವುಗಳನ್ನು ನೆರವೇರಿಸಿ ತೀರಿತು ಎನ್ನುವಂಥ ಮಾತನ್ನು ನೀವು ಹೇಳ್ತಾ ಇದ್ದೀರಿ ಕರ್ತನೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಇವರೆಲ್ಲರ ಜೀವಿತದಲ್ಲಿ ಕೇವಲ ನೀನು ಸಂಕಲ್ಪಿಸಿದ್ದೆ ನೆರವೇರುವಂಥದ್ದಾಗಿದೆ ಸ್ವಾಮಿ. ಅದಕ್ಕಾಗಿ ದೇವರೇ, ನಾವೆಲ್ಲರೂ ನಮ್ಮನ್ನು ನಿಮ್ಮ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ನಿಮ್ಮ ಇಷ್ಟದ ಕಾರ್ಯಗಳನ್ನು ನೆರವೇರಿಸಲಿಕ್ಕಾಗುವಂತೆ ನಮ್ಮೆಲ್ಲರನ್ನ ನಿನ್ನ ಸಾಧನವನ್ನಾಗಿ ಉಪಯೋಗಿಸಿಕೊ, ನಿನಗೆ ಮೆಚ್ಚುಗೆ ಪಾತ್ರೆಯನ್ನಾಗಿ ಉಪಯೋಗಿಸಿಕೊ ಎಂಬುದಾಗಿ ದೀನತೆಯಿಂದ ಬೇಡುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೆನ್.